ಎಲ್ಲರಿಗೂ ಮನೆ ಬೇಕು ಆಯಿತಾ. ಸೊ 50,000 ದುಡಿಯೋರಾಗಲಿ, ತಿಂಗಳಿಗೆ 5 ಲಕ್ಷ ದುಡಿಯೋರಾಗಲಿ, ಎಲ್ಲರಿಗೂ ಮನೆ ಅಂತ ಒಂದು ಬೇಕು, ಒಂದು ತಲೆ ಮೇಲೆ ಒಂದು ಸೂರು ಬೇಕು. ಈಗ ಒಂದು 2-3 ವರ್ಷ ನಾನು ದುಡಿತಾ ಇದ್ದೀನಿ ಅಂದ ಕೂಡಲೇ ಫಸ್ಟು ನಮಗೆ ಯೋಚನೆ ಬರೋದು, ಯಾಕೆ ಒಂದು ಸಾಲ. ಈಗ ನಿಮ್ಮ ಬ್ಯಾಂಕ್ ಅವರೇ ಬರ್ತಾರೆ, ನೀವು ಯಾವ ಅಕೌಂಟಲ್ಲಿ, ಬ್ಯಾಂಕ್ ಅಕೌಂಟಲ್ಲಿ ಸ್ಯಾಲ್ರಿ ನಿಮಗೆ ಕ್ರೆಡಿಟ್ ಆಗ್ತಾ ಇರುತ್ತೆ, ಇಲ್ಲ ನಿಮ್ಮ ವ್ಯವಹಾರ ಯಾವ ಬ್ಯಾಂಕಲ್ಲಿ ಮಾಡ್ತಾ ಇರ್ತೀರಿ ಆ ಬ್ಯಾಂಕ್ ಅವರೇ ಬರ್ತಾರೆ, ನೀವು ಯಾಕೆ ಹೋಮ್ ಲೋನ್ ತೊಗೋಬಾರ್ದು ಅಂತ ಹೇಳ್ತಾರೆ ನಿಮಗೂ ಅದೇ ಅನಿಸುತ್ತೆ. ಹೌದು, ಬಾಡಿಗೆ ಮನೆ ಎಷ್ಟಂತ ಕಟ್ಟೋದು, 15,000 ರೂಪಾಯಿ, ಅದ್ರ ಬದಲೇ ಇನ್ನೊಂದು 10,000 ರೂಪಾಯಿ ಕಟ್ಟಿ ನಾನು ಒಂದು ಸ್ವಂತ ಮನೆ ತೊಗೋಬೋದಲ್ಲ ಅಂತ. ಬಟ್ ಇವತ್ತು ನೀವು ಇರೋ ಊರಲ್ಲಿ ನಿಮಗೆ ಬೇಕಾಗಿರೋ ಒಂದು ಲೊಕ್ಯಾಲಿಟಿಯಲ್ಲಿ ಬಜೆಟ್ ಎಷ್ಟಿದೆ ಅಂತ ನೋಡ್ಕೊಳ್ಳಿ, ಅಂದರೆ ಮನೆ ಬಜೆಟು. ಆ ಮನೆ ಬಜೆಟ್ಗೂ, ಆ EMIಗೂ, ಆ ಡೌನ್ ಪೇಮೆಂಟ್ಗೂ ನನಗೆ ಇವತ್ತು ಅದು ನೀಗುತ್ತಾ? ಇದು ತುಂಬ ದೊಡ್ಡ ಪ್ರಶ್ನೆ. ನೀವು ಮತ್ತು ನಿಮ್ಮ ಕುಟುಂಬದವ್ರು, ನೀವು ಒಬ್ಬರೇ ಅಲ್ಲ, ನಿಮ್ಮ ಕುಟುಂಬದವ್ರನ್ನ ಸೇರಿಸ್ಕೊಂಡು ನೀವು ಈ ಒಂದು ಡಿಸ್ಕಷನ್ ಅಂತ ಏನಿದೆ ಇದು ಮಾಡಬೇಕು. ಇದು ಫ್ಯಾಮಿಲಿ ಫೈನಾನ್ಷಿಯಲ್ ಡಿಸ್ಕಷನ್ ಇದು.